ಸತತ 2 ಸೋಲಿನ ಬಳಿಕ ಎಚ್ಚೆತ್ತ ಕೇಸರಿ ಪಡೆ ಲೋಕಸಭೆ ವೋಟ್ಗಳನ್ನು ವಿಧಾನಸಭೆಯಲ್ಲೂ ಶಿಫ್ಟ್ ಮಾಡಿಕೊಳ್ಳಲು ಕೊನೆಗೆ ಸಕ್ಸಸ್ ಆಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ದೆಹಲಿಯಲ್ಲಿ ಕೇಸರಿ ಪಡೆ ಕಮಾಲ್, ಬಿಜೆಪಿ ಚದುರಂಗದಾಟಕ್ಕೆ ಎಎಪಿ ಉಡೇಸ್. ಕೊನೆಗೂ ನರೇಂದ್ರ ಮೋದಿಯ ಮತ್ತೊಂದು ಮಹತ್ವಾಕಾಂಕ್ಷೆ ಈಡೇರಿದೆ. 27 ವರ್ಷಗಳಿಂದ ಕನಸಾಗಿಯೇ ಉಳಿದಿದ್ದ ಆಸೆ ನನಸಾಗಿದೆ. ಕೊನೆಗೂ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಭರ್ಜರಿ ಫಸಲು ಪಡೆದಿದ್ದು ಕೇಜ್ರಿವಾಲ್ ಪಡೆಯನ್ನ ಧೂಳೀಪಟ ಮಾಡಿದೆ. ಈ ಬಾರಿಯ ಚುನಾವಣೆಯಲ್ಲಿ ಯಾರಿಗೆ ಎಷ್ಟು ಮತ ಸಿಕ್ಕಿದೆ, 2020ರ ಚುನಾವಣೆಯಲ್ಲಿ ಎಷ್ಟು ಮತ ಚಲಾವಣೆಯಾಗಿತ್ತು ಎಂದು ನೋಡೋದಾದ್ರೆ, ಯಾರಿಗೆಷ್ಟು ಮತ? 2020ರ ಚುನಾವಣೆಯಲ್ಲಿ 62 ಸ್ಥಾನ ಗೆದ್ದಿದ್ದ ಆಮ್ ಆದ್ಮಿ ಪಾರ್ಟಿಗೆ 53.57% ಮತ ಚಲಾವಣೆಯಾಗಿತ್ತು. ಆದರೆ ಈ ಬಾರಿ ಈ ಪ್ರಮಾಣ ಕಡಿಮೆಯಾಗಿದ್ದು 43.65% ವೋಟ್ ಬಿದ್ದಿದೆ. ಒಟ್ಟಾರೆಯಾಗಿ 9.92% ಮತ ಪ್ರಮಾಣ ಕಡಿಮೆಯಾಗಿದೆ. ಯಾರಿಗೆಷ್ಟು ಮತ? ಕಳೆದ ಬಾರಿ ಕೇವಲ 8 ಸ್ಥಾನ ಪಡೆದಿದ್ದ ಬಿಜೆಪಿ ಈ ಬಾರಿ ದೆಹಲಿಯ ಗದ್ದುಗೆ ಹಿಡಿದಿದೆ. 2020ರಲ್ಲಿ ಬಿಜೆಪಿ ಪರ 38.51% ಮತ ಚಲಾವಣೆಯಾಗಿತ್ತು. ಈ ಬಾರಿ 45.96% ಮತ ಬಿದ್ದಿದ್ದು 7.46% ಹೆಚ್ಚಿಗೆ ಮತ ಬಿದ್ದಿದೆ. ಯಾರಿಗೆಷ್ಟು ಮತ? ಈ ಬಾರಿಯ ಚುನಾವಣೆಯಲ್ಲೂ ಕಾಂಗ್ರೆಸ್ ಹೇಳಿಕೊಳ್ಳುವಂತಹ ಸಾಧನೆ ಮಾಡಿಲ್ಲ. ಕಳೆದ ಬಾರಿ 4.26% ಮತ ಪಡೆದರೆ ಈ ಬಾರಿ 6.39% ಮತ ಪಡೆದಿದೆ. ಹೆಚ್ಚುವರಿಯಾಗಿ 2.13% ಮತ ಪಡೆದು ತೃಪ್ತಿಪಟ್ಟಿದೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಸತತ 2 ಸೋಲಿನ ಬಳಿಕ ಎಚ್ಚೆತ್ತ ಕೇಸರಿ ಪಡೆ ಲೋಕಸಭೆ ವೋಟ್ಗಳನ್ನು ವಿಧಾನಸಭೆಯಲ್ಲೂ ಶಿಫ್ಟ್ ಮಾಡಿಕೊಳ್ಳಲು ಕೊನೆಗೆ ಸಕ್ಸಸ್ ಆಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ದೆಹಲಿಯಲ್ಲಿ ಕೇಸರಿ ಪಡೆ ಕಮಾಲ್, ಬಿಜೆಪಿ ಚದುರಂಗದಾಟಕ್ಕೆ ಎಎಪಿ ಉಡೇಸ್. ಕೊನೆಗೂ ನರೇಂದ್ರ ಮೋದಿಯ ಮತ್ತೊಂದು ಮಹತ್ವಾಕಾಂಕ್ಷೆ ಈಡೇರಿದೆ. 27 ವರ್ಷಗಳಿಂದ ಕನಸಾಗಿಯೇ ಉಳಿದಿದ್ದ ಆಸೆ ನನಸಾಗಿದೆ. ಕೊನೆಗೂ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಭರ್ಜರಿ ಫಸಲು ಪಡೆದಿದ್ದು ಕೇಜ್ರಿವಾಲ್ ಪಡೆಯನ್ನ ಧೂಳೀಪಟ ಮಾಡಿದೆ. ಈ ಬಾರಿಯ ಚುನಾವಣೆಯಲ್ಲಿ ಯಾರಿಗೆ ಎಷ್ಟು ಮತ ಸಿಕ್ಕಿದೆ, 2020ರ ಚುನಾವಣೆಯಲ್ಲಿ ಎಷ್ಟು ಮತ ಚಲಾವಣೆಯಾಗಿತ್ತು ಎಂದು ನೋಡೋದಾದ್ರೆ, ಯಾರಿಗೆಷ್ಟು ಮತ? 2020ರ ಚುನಾವಣೆಯಲ್ಲಿ 62 ಸ್ಥಾನ ಗೆದ್ದಿದ್ದ ಆಮ್ ಆದ್ಮಿ ಪಾರ್ಟಿಗೆ 53.57% ಮತ ಚಲಾವಣೆಯಾಗಿತ್ತು. ಆದರೆ ಈ ಬಾರಿ ಈ ಪ್ರಮಾಣ ಕಡಿಮೆಯಾಗಿದ್ದು 43.65% ವೋಟ್ ಬಿದ್ದಿದೆ. ಒಟ್ಟಾರೆಯಾಗಿ 9.92% ಮತ ಪ್ರಮಾಣ ಕಡಿಮೆಯಾಗಿದೆ. ಯಾರಿಗೆಷ್ಟು ಮತ? ಕಳೆದ ಬಾರಿ ಕೇವಲ 8 ಸ್ಥಾನ ಪಡೆದಿದ್ದ ಬಿಜೆಪಿ ಈ ಬಾರಿ ದೆಹಲಿಯ ಗದ್ದುಗೆ ಹಿಡಿದಿದೆ. 2020ರಲ್ಲಿ ಬಿಜೆಪಿ ಪರ 38.51% ಮತ ಚಲಾವಣೆಯಾಗಿತ್ತು. ಈ ಬಾರಿ 45.96% ಮತ ಬಿದ್ದಿದ್ದು 7.46% ಹೆಚ್ಚಿಗೆ ಮತ ಬಿದ್ದಿದೆ. ಯಾರಿಗೆಷ್ಟು ಮತ? ಈ ಬಾರಿಯ ಚುನಾವಣೆಯಲ್ಲೂ ಕಾಂಗ್ರೆಸ್ ಹೇಳಿಕೊಳ್ಳುವಂತಹ ಸಾಧನೆ ಮಾಡಿಲ್ಲ. ಕಳೆದ ಬಾರಿ 4.26% ಮತ ಪಡೆದರೆ ಈ ಬಾರಿ 6.39% ಮತ ಪಡೆದಿದೆ. ಹೆಚ್ಚುವರಿಯಾಗಿ 2.13% ಮತ ಪಡೆದು ತೃಪ್ತಿಪಟ್ಟಿದೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಸತತ 2 ಸೋಲಿನ ಬಳಿಕ ಎಚ್ಚೆತ್ತ ಕೇಸರಿ ಪಡೆ ಲೋಕಸಭೆ ವೋಟ್ಗಳನ್ನು ವಿಧಾನಸಭೆಯಲ್ಲೂ ಶಿಫ್ಟ್ ಮಾಡಿಕೊಳ್ಳಲು ಕೊನೆಗೆ ಸಕ್ಸಸ್ ಆಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ದೆಹಲಿಯಲ್ಲಿ ಕೇಸರಿ ಪಡೆ ಕಮಾಲ್, ಬಿಜೆಪಿ ಚದುರಂಗದಾಟಕ್ಕೆ ಎಎಪಿ ಉಡೇಸ್.
ಕೊನೆಗೂ ನರೇಂದ್ರ ಮೋದಿಯ ಮತ್ತೊಂದು ಮಹತ್ವಾಕಾಂಕ್ಷೆ ಈಡೇರಿದೆ. 27 ವರ್ಷಗಳಿಂದ ಕನಸಾಗಿಯೇ ಉಳಿದಿದ್ದ ಆಸೆ ನನಸಾಗಿದೆ. ಕೊನೆಗೂ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಭರ್ಜರಿ ಫಸಲು ಪಡೆದಿದ್ದು ಕೇಜ್ರಿವಾಲ್ ಪಡೆಯನ್ನ ಧೂಳೀಪಟ ಮಾಡಿದೆ. ಈ ಬಾರಿಯ ಚುನಾವಣೆಯಲ್ಲಿ ಯಾರಿಗೆ ಎಷ್ಟು ಮತ ಸಿಕ್ಕಿದೆ, 2020ರ ಚುನಾವಣೆಯಲ್ಲಿ ಎಷ್ಟು ಮತ ಚಲಾವಣೆಯಾಗಿತ್ತು ಎಂದು ನೋಡೋದಾದ್ರೆ, ಯಾರಿಗೆಷ್ಟು ಮತ? 2020ರ ಚುನಾವಣೆಯಲ್ಲಿ 62 ಸ್ಥಾನ ಗೆದ್ದಿದ್ದ ಆಮ್ ಆದ್ಮಿ ಪಾರ್ಟಿಗೆ 53.57% ಮತ ಚಲಾವಣೆಯಾಗಿತ್ತು. ಆದರೆ ಈ ಬಾರಿ ಈ ಪ್ರಮಾಣ ಕಡಿಮೆಯಾಗಿದ್ದು 43.65% ವೋಟ್ ಬಿದ್ದಿದೆ. ಒಟ್ಟಾರೆಯಾಗಿ 9.92% ಮತ ಪ್ರಮಾಣ ಕಡಿಮೆಯಾಗಿದೆ. ಯಾರಿಗೆಷ್ಟು ಮತ? ಕಳೆದ ಬಾರಿ ಕೇವಲ 8 ಸ್ಥಾನ ಪಡೆದಿದ್ದ ಬಿಜೆಪಿ ಈ ಬಾರಿ ದೆಹಲಿಯ ಗದ್ದುಗೆ ಹಿಡಿದಿದೆ. 2020ರಲ್ಲಿ ಬಿಜೆಪಿ ಪರ 38.51% ಮತ ಚಲಾವಣೆಯಾಗಿತ್ತು. ಈ ಬಾರಿ 45.96% ಮತ ಬಿದ್ದಿದ್ದು 7.46% ಹೆಚ್ಚಿಗೆ ಮತ ಬಿದ್ದಿದೆ. ಯಾರಿಗೆಷ್ಟು ಮತ? ಈ ಬಾರಿಯ ಚುನಾವಣೆಯಲ್ಲೂ ಕಾಂಗ್ರೆಸ್ ಹೇಳಿಕೊಳ್ಳುವಂತಹ ಸಾಧನೆ ಮಾಡಿಲ್ಲ. ಕಳೆದ ಬಾರಿ 4.26% ಮತ ಪಡೆದರೆ ಈ ಬಾರಿ 6.39% ಮತ ಪಡೆದಿದೆ. ಹೆಚ್ಚುವರಿಯಾಗಿ 2.13% ಮತ ಪಡೆದು ತೃಪ್ತಿಪಟ್ಟಿದೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಸತತ 2 ಸೋಲಿನ ಬಳಿಕ ಎಚ್ಚೆತ್ತ ಕೇಸರಿ ಪಡೆ ಲೋಕಸಭೆ ವೋಟ್ಗಳನ್ನು ವಿಧಾನಸಭೆಯಲ್ಲೂ ಶಿಫ್ಟ್ ಮಾಡಿಕೊಳ್ಳಲು ಕೊನೆಗೆ ಸಕ್ಸಸ್ ಆಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ದೆಹಲಿಯಲ್ಲಿ ಕೇಸರಿ ಪಡೆ ಕಮಾಲ್. ಬಿಜೆಪಿ ಚದುರಂಗದಾಟಕ್ಕೆ ಎಎಪಿ ಉಡೇಸ್. ಕೊನೆಗೂ ನರೇಂದ್ರ ಮೋದಿಯ ಮತ್ತೊಂದು ಮಹತ್ವಾಕಾಂಕ್ಷೆ ಈಡೇರಿದೆ. 27 ವರ್ಷಗಳಿಂದ ಕನಸಾಗಿಯೇ ಉಳಿದಿದ್ದ ಆಸೆ ನನಸಾಗಿದೆ. ಕೊನೆಗೂ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಭರ್ಜರಿ ಫಸಲು ಪಡೆದಿದ್ದು ಕೇಜ್ರಿವಾಲ್ ಪಡೆಯನ್ನ ಧೂಳೀಪಟ ಮಾಡಿದೆ. ಈ ಬಾರಿಯ ಚುನಾವಣೆಯಲ್ಲಿ ಯಾರಿಗೆ ಎಷ್ಟು ಮತ ಸಿಕ್ಕಿದೆ, 2020ರ ಚುನಾವಣೆಯಲ್ಲಿ ಎಷ್ಟು ಮತ ಚಲಾವಣೆಯಾಗಿತ್ತು ಎಂದು ನೋಡೋದಾದ್ರೆ, ಯಾರಿಗೆಷ್ಟು ಮತ? 2020ರ ಚುನಾವಣೆಯಲ್ಲಿ 62 ಸ್ಥಾನ ಗೆದ್ದಿದ್ದ ಆಮ್ ಆದ್ಮಿ ಪಾರ್ಟಿಗೆ 53.57% ಮತ ಚಲಾವಣೆಯಾಗಿತ್ತು. ಆದರೆ ಈ ಬಾರಿ ಈ ಪ್ರಮಾಣ ಕಡಿಮೆಯಾಗಿದ್ದು 43.65% ವೋಟ್ ಬಿದ್ದಿದೆ. ಒಟ್ಟಾರೆಯಾಗಿ 9.92% ಮತ ಪ್ರಮಾಣ ಕಡಿಮೆಯಾಗಿದೆ. ಯಾರಿಗೆಷ್ಟು ಮತ? ಕಳೆದ ಬಾರಿ ಕೇವಲ 8 ಸ್ಥಾನ ಪಡೆದಿದ್ದ ಬಿಜೆಪಿ ಈ ಬಾರಿ ದೆಹಲಿಯ ಗದ್ದುಗೆ ಹಿಡಿದಿದೆ. 2020ರಲ್ಲಿ ಬಿಜೆಪಿ ಪರ 38.51% ಮತ ಚಲಾವಣೆಯಾಗಿತ್ತು. ಈ ಬಾರಿ 45.96% ಮತ ಬಿದ್ದಿದ್ದು 7.46% ಹೆಚ್ಚಿಗೆ ಮತ ಬಿದ್ದಿದೆ. ಯಾರಿಗೆಷ್ಟು ಮತ? ಈ ಬಾರಿಯ ಚುನಾವಣೆಯಲ್ಲೂ ಕಾಂಗ್ರೆಸ್ ಹೇಳಿಕೊಳ್ಳುವಂತಹ ಸಾಧನೆ ಮಾಡಿಲ್ಲ. ಕಳೆದ ಬಾರಿ 4.26% ಮತ ಪಡೆದರೆ ಈ ಬಾರಿ 6.39% ಮತ ಪಡೆದಿದೆ. ಹೆಚ್ಚುವರಿಯಾಗಿ 2.13% ಮತ ಪಡೆದು ತೃಪ್ತಿಪಟ್ಟಿದೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ.